ಮೇಷರಾಶಿಯವರಿ ನೋಡಿ, ಯಾವುದೇ ಕಷ್ಟಕರವಾದಂತಹ ಸಂದರ್ಭ ಬಂದರೂ ಕೂಡ ಅದನ್ನು ಎದುರಿಸುವಂತಹ ಅಪಾರವಾದಂತಹ ಶಕ್ತಿ ನಿಮ್ಮಲ್ಲಿ ಮಾತ್ರ ಇರುವಂಥದ್ದು. ನಿಮ್ಮ ಮೇಲಿನ ನಂಬಿಕೆ ಮತ್ತು ದೃಢವಾದಂತಹ ಸಂಕಲ್ಪವೇ ನಿಮ್ಮ ಯಶಸ್ಸಿನ ನಿಜವಾದಂತಹ ಕೀಲಿಕೈ ಆಗುವಂಥದ್ದು. ಇಂದು ಈ ದಿನವು ನಿಮ್ಮಲ್ಲಿ ಹೊಸ ಆಶಾವಾದ, ಚೈತನ್ಯ ಮತ್ತು ದೃಢ ಸಂಕಲ್ಪವನ್ನ ತುಂಬುವಂಥದ್ದು. ನಿಮ್ಮ ಆಡಳಿತ ಗ್ರಹವಾದಂತಹ ಮಂಗಳನ ಪ್ರಭಾವದಿಂದಾಗಿ ಸವಾಲುಗಳನ್ನ ಧೈರ್ಯವಾಗಿ ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿ ಹೆಚ್ಚಿರುವಂತಹ ದಿನ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡುವುದಾದರೆ, ಸೇವಾ ಕ್ಷೇತ್ರ ಹಾಗೂ ಉದ್ಯೋಗದಲ್ಲಿರುವವರಿಗೆ ಇಂದು ಪ್ರಗತಿದಾಯಕವಾದಂತಹ ದಿನ. ಕೈಗೆತ್ತಿಕೊಂಡಂತಹ ಕೆಲಸಗಳಲ್ಲಿ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗುವಂಥದ್ದು. ವ್ಯಾಪಾರಸ್ಥರಿಗೆ ಹೊಸ ಅವಕಾಶಗಳು ಕೂಡ ಎದುರಾಗಲಿದ್ದು, ನಿಮ್ಮ ನಿರ್ಧಾರಗಳು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನ ತಂದುಕೊಡುವಂತದ್ದಾಗ್ತವೆ. ಇನ್ನು ಮೇಲಾಧಿಕಾರಿಯೊಂದಿಗೆ ಸೌಹಾರ್ದಯುತವಾದಂತಹ ಬಾಂಧವ್ಯವನ್ನ ಕಾಯ್ದುಕೊಳ್ಳಬೇಕಾಗುತ್ತೆ ನೀವು. ಇನ್ನು ನಿಮ್ಮ ಕುಟುಂಬದಲ್ಲಿ ಸಂತಸದ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ಹಿರಿಯರ ಬೆಂಬಲ ಮತ್ತು ಮಾರ್ಗದರ್ಶನದಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿಯೂ ಕೂಡ ಸಿಗುವಂತದ್ದಾಗ್ತದೆ. ಇನ್ನು ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳಿದ್ದರೆ ಮಾತನಾಡಿ ಬಗೆಹರಿಸಿಕೊಳ್ಳಲು ಸೂಕ್ತವಾದಂತಹ ಸಮಯವೂ ಕೂಡ ಆಗಿರುವಂತದ್ದು. ಹಳೆಯ ಆತ್ಮೀಯರನ್ನ ಭೇಟಿಯಾಗುವಂತಹ ಯೋಗವೂ ಕೂಡ ಇಂದಿನ ದಿವಸ ನಿಮಗೆ ಇರುವಂತದ್ದು. ಇನ್ನು ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡುವುದಾದರೆ, ಹಣಕಾಸಿನ ಹರಿವು ಸಾಧಾರಣವಾಗಿರುವಂತದ್ದು. ಅನಗತ್ಯ ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನು ಹಾಕುವುದು ಬಹಳ ಮುಖ್ಯ. ಯಾವುದೇ ಹೊಸ ಹೂಡಿಕೆ ಮಾಡುವ ಮೊದಲು ನುರಿತವರ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಬಾಕಿ ಇರುವಂತಹ ಸಾಲ ಅಥವಾ ಹಣ ಮರಳಿ ಬರುವಂತಹ, ಕೈ ಸೇರುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂತದ್ದು. ಇನ್ನು ಶಾರೀರಿಕವಾಗಿ ಬಲ ಹಾಗೂ ಮಾನಸಿಕವಾಗಿ ದೃಢತೆ ಇರುವಂತಹದ್ದು ನಿಮಗೆ. ಆದಾಗ್ಯೂ ವಿಪರೀತ ಕೆಲಸದ ಒತ್ತಡದಿಂದಾಗಿ ಸಂಜೆಯ ವೇಳೆಗೆ ಸ್ವಲ್ಪ ಆಯಾಸ ಆಗಬಹುದು ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಧನಾತ್ಮಕವಾದಂತಹ ಚಿಂತನೆ ಹಾಗೂ ಸಮಯಕ್ಕೆ ಸರಿಯಾಗಿ ಆಹಾರವನ್ನ ಸೇವನೆಯನ್ನ ಆರೋಗ್ಯವನ್ನ ಉತ್ತಮವಾಗಿರಿಸುವಂತದ್ದಾಗ್ತದೆ. ಇನ್ನು ವಿಶೇಷವಾಗಿ ಇಂದಿನ ದಿನ ಬೆಳಗ್ಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಆಂಜನೇಯ ಸ್ವಾಮಿಯನ್ನ ಪ್ರಾರ್ಥಿಸಿ ನೀವು ಕೆಲಸವನ್ನ ಶುರು ಮಾಡಬೇಕಾಗುತ್ತೆ. ಇನ್ನು ಸರಳ ಉಪಾಯವಾಗಿ ಹನುಮಾನ್ ಚಾಲೀಸ ಪಠಿಸುವುದರಿಂದ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಕೆಂಪು ಹೂಗಳನ್ನು ಅರ್ಪಿಸುವುದರಿಂದ ಮನಸ್ಸಿನ ಗೊಂದಲಗಳು ನೀಗಿ ಕೈಗೊಂಡಂತಹ ಕಾರ್ಯಗಳಲ್ಲಿ ವಿಜಯವೂ ಕೂಡ ನಿಮಗೆ ಲಭಿಸುವಂತದ್ದಾಗ್ತದೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಕೆಂಪು ಬಣ್ಣವನ್ನ ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ ನೀವು. ಇನ್ನು ಶುಭ ಸಂಖ್ಯೆಯನ್ನು ನೋಡುವುದಾದರೆ 9 ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲಗಳನ್ನ ಪಡೆಯುವಂತದ್ದಾಗ್ತದೆ. ಇನ್ನು ಆಫೀಸ್ನಲ್ಲಿ ನಿಮ್ಮ ಕೆಲಸಕ್ಕೆ ಸೂಕ್ತವಾದಂತಹ ಮನ್ನಣೆ ಸಿಗುವಂತಹ ದಿನ. ಹೊಸ ಪ್ರಾಜೆಕ್ಟ್ ಅನ್ನ ಅಥವಾ ಜವಾಬ್ದಾರಿಗಳನ್ನ ವಹಿಸಿಕೊಳ್ಳುವಂತಹ ಜವಾಬ್ದಾರಿ ನಿಮಗೆ ಸಿಗುವಂತದ್ದು. ಯಾವುದೇ ರೀತಿಯ ಟೀಕೆಗಳು ಬಂದರೂ ಕೂಡ ಧೃತಿಗೆಡದೆ ನಿಮ್ಮ ಸಾಮರ್ಥ್ಯವನ್ನ ಉತ್ತರವರೆಗೆ ನೀಡಬೇಕಾಗುತ್ತೆ. ಇನ್ನು ಏಕಾಗ್ರತೆ ಹೆಚ್ಚಾಗುವಂತದ್ದು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವಂತವರಿಗೆ ಶುಭವಾರ್ತೆ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ನಿಮ್ಮ ಮನೆಯಲ್ಲಿ ನೆಮ್ಮದಿ ಮತ್ತು ಶಾಂತಿ ಇರುವಂತದ್ದು. ಸಹೋದರ ಆಗಿರಬಹುದು ಅಥವಾ ಸಹೋದರಿಯರಿಂದ ಬೆಂಬಲವು ಕೂಡ ನಿಮಗೆ ವ್ಯಕ್ತವಾಗುವಂತದ್ದು. ಆಸ್ತಿ ಅಥವಾ ಜಾಗಕ್ಕೆ ಸಂಬಂಧಿಸಿದಂತಹ ಚರ್ಚೆಗಳಿದ್ದರೆ ಸಕಾರಾತ್ಮಕವಾದಂತಹ ಫಲಿತಾಂಶ ಕೂಡ ಬರಬಹುದಾದಂತಹದ್ದನ್ನ ನೋಡ್ತೀರ. ಇನ್ನ ದಂಪತಿಗಳ ನಡುವೆ ಪರಸ್ಪರ ಗೌರವ ಮತ್ತು ನಂಬಿಕೆಯೂ ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧವನ್ನ ಮುಂದಿನ ಹಂತಕ್ಕೆ ತೆಗೆದುಕೊಂಡು ಮನೆಯವರೊಂದಿಗೆ ಚರ್ಚಿಸಲು ಕೂಡ ಇದು ಸೂಕ್ತವಾಗಿರುವಂತಹ ದಿನ. ಇನ್ನ ಶೋಕಿ ಆಗಿರಬಹುದು ಅಥವಾ ಅನಗತ್ಯ ವಸ್ತುವಿನ ಖರೀದಿಗಾಗಿ ಹಣ ವ್ಯಯವನ್ನ ಮಾಡಬೇಡಿ. ಅಪರಿಚಿತರ ವ್ಯಕ್ತಿಗಳಿಗೆ ಸಾಲವನ್ನ ನೀಡುವುದನ್ನ ಇಂದಿನ ದಿನ ತಪ್ಪಿಸಬೇಕಾಗುತ್ತೆ. ಇನ್ನ ಸಾಕಷ್ಟು ನೀರನ್ನ ಕುಡಿಬೇಕು ಮತ್ತು ಹೆಚ್ಚು ಎಣ್ಣೆಯುಕ್ತ ಆಹಾರದಿಂದ ದೂರವಿರಬೇಕಾಗುತ್ತೆ. ಯೋಗ ಅಥವಾ ಲಘು ವ್ಯಾಯಾಮ ಮಾಡುವುದರಿಂದ ಶಕ್ತಿ ಕೂಡ ದ್ವಿಗುಣಗೊಳ್ಳುವಂತದ್ದಾಗ್ತದೆ. ಪ್ರತಿಫಲದ ಚಿಂತೆ ಬಿಟ್ಟು ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ, ಯಶಸ್ಸು ಆಗ ತಾನಾಗಿಯೇ ನಿಮ್ಮನ್ನ ಹುಡುಕಿಕೊಂಡು ಬರುವಂತದ್ದನ್ನ ನೋಡ್ತೀರ. ಇನ್ನು ಸಾಧ್ಯವಾದರೆ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕೆಂಪು ಬಣ್ಣದ ಧಾನ್ಯಗಳನ್ನ ಅಂದ್ರೆ ತೊಗರಿ ಬೇಳೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಂಜನೇಯ ಸ್ವಾಮಿಗೆ ಕುಂಕುಮಾರ್ಚನೆಯನ್ನ ಮಾಡಿಸುವುದು ಅಥವಾ ಮನೆಯಲ್ಲಿಯೇ ಓಂ ಹನುಮತೆಯೇ ನಮಃ ಮಂತ್ರವನ್ನ 108 ಬಾರಿ ಜಪಿಸುವುದು ಕೂಡ ಶ್ರೇಷ್ಠ ಫಲವನ್ನ ನೀಡುವಂತದ್ದಾಗ್ತದೆ. ಇನ್ನ ಶುಭ ಸಮಯವನ್ನ ನೋಡುವುದಾದ್ರೆ ಬೆಳಗ್ಗೆ 9:15ರಿಂದ 10:45 ಯಾವುದೇ ಹೊಸ ಕೆಲಸ ಆರಂಭಿಸಲು ಉತ್ತಮವಾದಂತಹ ಸಮಯವೂ ಕೂಡ ಆಗಿರುವಂತದ್ದು.